ಹೋರಾಟದ ನಿಲುವು ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ನ ರಣತಂತ್ರ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಎಂದಿದ್ರು ದೇವೇಗೌಡರು. ಈಗ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಹಾಗಿದ್ರೆ ಏನಾಯ್ತು ಜೆಡಿಎಸ್ ರಣತಂತ್ರ? ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ಅವರು ದಿಢೀರಾಗಿ ಅವರ ನಿಲುವನ್ನ ಬದಲಾಯಿಸಿಬಿಟ್ರ ಅನ್ನುವಂಥದ್ದು. ಒಂದ್ ಕಡೆ ರಿಪಬ್ಲಿಕ್ ಕನ್ನಡದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ ನಾವು. ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಿಷ್ಟು ರಣತಂತ್ರವನ್ನ ರೂಪಿಸೋದಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಏಕಾಂಗಿಯಾಗಿ ತಾವು ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೇವೇಗೌಡರು ಹೇಳ್ತಾ ಇದ್ರು. ಆದ್ರೆ ಈ ನಿಲುವು ಏನಾಗಿದೆ? ದಳಪತಿಯವರ ಲೆಕ್ಕಾಚಾರವೇ ಬದಲಾಗಿ ಹೋಯ್ತಾ? ಬಿಜೆಪಿ ಜೆಡಿಎಸ್ ದೋಸ್ತಿ ಮುರಿದ್ರೆ ಕಾಂಗ್ರೆಸ್ಗೆ ಲಾಭನ. ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭವಾಗೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಮೈತ್ರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಕ್ತವೆಂದಿದ್ದಾರೆ. ಏಕಾಂಗಿ ಹೋರಾಟ ಅಂತ ಘೋಷಿಸಿದ್ರು ಮಾಜಿ ಪ್ರಧಾನಿಯವರು. ಆದ್ರೆ ತಂದೆಯ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಲಾಗಿದೆ. ದೋಸ್ತಿ ಫಾರ್ಮುಲಾ ಮುಂದುವರೆಸೋದಕ್ಕೆ ಅಂತಿಮ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ನೋಡಿ, ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ನಿರ್ಧಾರವನ್ನ ತಿಳಿಸಿದ್ರು. ಏಕಾಂಗಿಯಾಗಿ ಹೋರಾಟವನ್ನ ನಡೆಸ್ತೀವಿ ಅಂತ. ಅದರ ಬೆನ್ನಲ್ಲೇ ಈಗ ನಿನ್ನೆ ಒಂದು ಸಭೆಯನ್ನ ನಡೆಸಲಾಯಿತು ಜೆಡಿಎಸ್ ನಲ್ಲಿ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ರೂಪುರೇಷೆಗಳನ್ನ ತಯಾರು ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿರ್ಧಾರವನ್ನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೂಪುರೇಷೆಗಳನ್ನ ಸಿದ್ಧಪಡಿಸಲಾಯಿತು. ಆದ್ರೆ ಇದರ ಬೆನ್ನಲ್ಲೇ ವಿಸ್ತೃತ ಚರ್ಚೆಯನ್ನು ನಡೆಸಿದ ನಂತರ ದೋಸ್ತಿ ಫಾರ್ಮುಲವನ್ನ ಮುಂದುವರೆಸೋದಕ್ಕೆ ಅಂತಿಮ ತೀರ್ಮಾನವನ್ನ ಮಾಡಲಾಗಿದೆ. ಯಾಕಾಗಿ ಅಂದ್ರೆ ಇಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಬೇಡ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ಬರ ನಡುವೆ ಜಗಳವಾದ್ರೆ ಇದರ ಲಾಭ ಕಾಂಗ್ರೆಸ್ಗೆ ಹೋಗುತ್ತೆ. ಆ ಲಾಭ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದೋಸ್ತಿಯನ್ನ ಮುಂದುವರೆಸಿಕೊಂಡು ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಜೆಡಿಎಸ್ ದೋಸ್ತಿ ಈಗ ತಂತ್ರವನ್ನ ಮುಂದುವರೆಸೋದಕ್ಕೆ ಮುಂದಾಗ್ತಾ ಇದೆ. ಹಾಗಿದ್ರೆ ದಳಪತಿಯ ಈ ಹಿಂದಿನ ಅಜೆಂಡಾ ಏನಿರಬಹುದು? ಈಗ ದಳಪತಿಯ ಲೆಕ್ಕಾಚಾರವನ್ನ ನೋಡ್ತಾ ಹೋಗೋದಾದ್ರೆ ಅವರ ಲೆಕ್ಕಾಚಾರ ಹೇಗಿದೆ? ಮಹಾರಾಷ್ಟ್ರ ಪಾಲಿಕೆಯ ಚುನಾವಣೆಯ ಮೈತ್ರಿಯ ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಒಂದು ಕಡೆ ಬಿಹಾರ ಚುನಾವಣೆಯಲ್ಲೂ ಕೂಡ ಮೈತ್ರಿಗೆ ಪ್ಲಸ್ ಆಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಡಕು ಮೂಡಬಾರದು. ಒಡಕು ಮೂಡಿದ್ರೆ ಅದು ಕಾಂಗ್ರೆಸ್ಗೆ ಲಾಭವಾಗುತ್ತೆ. ಅದರ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ. ಇನ್ನು ಕಾಂಗ್ರೆಸ್ಗೆ ಲಾಭವಾದ್ರೆ ಕ್ರೆಡಿಟ್ ಅದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೋಗುತ್ತೆ. ಸೊ ಜಿಬಿಎನಲ್ಲಿ ಒಗ್ಗಟ್ಟಿನಿಂದ ಗೆದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಕೂಡ ಆಗುತ್ತೆ. ಹಾಗಾಗಿ ವಾರ್ಡ್ಗಳ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ. ಏಕಾಂಗಿ ಹೋರಾಟದ ನಿಲುವು ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ನ ರಣತಂತ್ರ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಎಂದಿದ್ರು ದೇವೇಗೌಡರು. ಈಗ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಹಾಗಿದ್ರೆ ಏನಾಯ್ತು ಜೆಡಿಎಸ್ ರಣತಂತ್ರ? ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ಅವರು ದಿಢೀರಾಗಿ ಅವರ ನಿಲುವನ್ನ ಬದಲಾಯಿಸಿಬಿಟ್ರ ಅನ್ನುವಂಥದ್ದು. ಒಂದ್ ಕಡೆ ರಿಪಬ್ಲಿಕ್ ಕನ್ನಡದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ ನಾವು. ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಿಷ್ಟು ರಣತಂತ್ರವನ್ನ ರೂಪಿಸೋದಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಏಕಾಂಗಿಯಾಗಿ ತಾವು ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೇವೇಗೌಡರು ಹೇಳ್ತಾ ಇದ್ರು. ಆದ್ರೆ ಈ ನಿಲುವು ಏನಾಗಿದೆ? ದಳಪತಿಯವರ ಲೆಕ್ಕಾಚಾರವೇ ಬದಲಾಗಿ ಹೋಯ್ತಾ? ಬಿಜೆಪಿ ಜೆಡಿಎಸ್ ದೋಸ್ತಿ ಮುರಿದ್ರೆ ಕಾಂಗ್ರೆಸ್ಗೆ ಲಾಭನ. ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭವಾಗೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಮೈತ್ರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಕ್ತವೆಂದಿದ್ದಾರೆ. ಏಕಾಂಗಿ ಹೋರಾಟ ಅಂತ ಘೋಷಣೆ
ಘೋಷಿಸಿದ್ರು ಮಾಜಿ ಪ್ರಧಾನಿಯವರು. ಆದ್ರೆ ತಂದೆಯ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಲಾಗಿದೆ. ದೋಸ್ತಿ ಫಾರ್ಮುಲಾ ಮುಂದುವರೆಸೋದಕ್ಕೆ ಅಂತಿಮ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ನೋಡಿ, ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ನಿರ್ಧಾರವನ್ನ ತಿಳಿಸಿದ್ರು, ಏಕಾಂಗಿಯಾಗಿ ಹೋರಾಟವನ್ನ ನಡೆಸ್ತೀವಿ ಅಂತ. ಅದರ ಬೆನ್ನಲ್ಲೇ ಈಗ ನಿನ್ನೆ ಒಂದು ಸಭೆಯನ್ನ ನಡೆಸಲಾಯಿತು ಜೆಡಿಎಸ್ನಲ್ಲಿ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ರೂಪುರೇಷೆಗಳನ್ನ ತಯಾರು ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿರ್ಧಾರವನ್ನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೂಪುರೇಷೆಗಳನ್ನ ಸಿದ್ಧಪಡಿಸಲಾಯಿತು. ಆದ್ರೆ ಇದರ ಬೆನ್ನಲ್ಲೇ ವಿಸ್ತೃತ ಚರ್ಚೆಯನ್ನ ನಡೆಸಿದ ನಂತರ ದೋಸ್ತಿ ಫಾರ್ಮುಲವನ್ನ ಮುಂದುವರೆಸೋದಕ್ಕೆ ಅಂತಿಮ ತೀರ್ಮಾನವನ್ನ ಮಾಡಲಾಗಿದೆ. ಯಾಕಾಗಿ ಅಂದ್ರೆ ಇಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಬೇಡ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ಬರ ನಡುವೆ ಜಗಳವಾದ್ರೆ ಇದರ ಲಾಭ ಕಾಂಗ್ರೆಸ್ಗೆ ಹೋಗುತ್ತೆ. ಆ ಲಾಭ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದೋಸ್ತಿಯನ್ನ ಮುಂದುವರೆಸಿಕೊಂಡು ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಜೆಡಿಎಸ್ ದೋಸ್ತಿ ಈಗ ತಂತ್ರವನ್ನ ಮುಂದುವರೆಸೋದಕ್ಕೆ ಮುಂದಾಗ್ತಾ ಇದೆ. ಹಾಗಿದ್ರೆ ದಳಪತಿಯ ಈ ಹಿಂದಿನ ಅಜೆಂಡಾ ಏನಿರಬಹುದು? ಈಗ ದಳಪತಿಯ ಲೆಕ್ಕಾಚಾರವನ್ನ ನೋಡ್ತಾ ಹೋಗೋದಾದ್ರೆ ಅವರ ಲೆಕ್ಕಾಚಾರ ಹೇಗಿದೆ? ಮಹಾರಾಷ್ಟ್ರ ಪಾಲಿಕೆಯ ಚುನಾವಣೆಯ ಮೈತ್ರಿಯ ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಒಂದು ಕಡೆ ಬಿಹಾರ ಚುನಾವಣೆಯಲ್ಲೂ ಕೂಡ ಮೈತ್ರಿಗೆ ಪ್ಲಸ್ ಆಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಡಕು ಮೂಡಬಾರದು. ಒಡಕು ಮೂಡಿದ್ರೆ ಅದು ಕಾಂಗ್ರೆಸ್ಗೆ ಲಾಭವಾಗುತ್ತೆ. ಅದರ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ. ಇನ್ನು ಕಾಂಗ್ರೆಸ್ಗೆ ಲಾಭವಾದ್ರೆ ಕ್ರೆಡಿಟ್ ಅದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೋಗುತ್ತೆ. ಸೊ ಜಿಬಿಎನಲ್ಲಿ ಒಗ್ಗಟ್ಟಿನಿಂದ ಗೆದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಕೂಡ ಆಗುತ್ತೆ. ಹಾಗಾಗಿ ವಾರ್ಡ್ಗಳ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಏಕಾಂಗಿ ಹೋರಾಟದ ನಿಲುವು ಬದಲಿಸಿದ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ನ ರಣತಂತ್ರ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಎಂದಿದ್ರು ದೇವೇಗೌಡರು. ಈಗ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಹಾಗಿದ್ರೆ ಏನಾಯ್ತು ಜೆಡಿಎಸ್ ರಣತಂತ್ರ? ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ಅವರು ದಿಢೀರಾಗಿ ಅವರ ನಿಲುವನ್ನ ಬದಲಾಯಿಸಿಬಿಟ್ರ ಅನ್ನುವಂಥದ್ದು. ಒಂದ್ ಕಡೆ ರಿಪಬ್ಲಿಕ್ ಕನ್ನಡದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ ನಾವು. ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಿಷ್ಟು ರಣತಂತ್ರವನ್ನ ರೂಪಿಸೋದಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಏಕಾಂಗಿಯಾಗಿ ತಾವು ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೇವೇಗೌಡರು ಹೇಳ್ತಾ ಇದ್ರು. ಆದ್ರೆ ಈ ನಿಲುವು ಏನಾಗಿದೆ? ದಳಪತಿಯವರ ಲೆಕ್ಕಾಚಾರವೇ ಬದಲಾಗಿ ಹೋಯ್ತಾ? ಬಿಜೆಪಿ ಜೆಡಿಎಸ್ ದೋಸ್ತಿ ಮುರಿದ್ರೆ ಕಾಂಗ್ರೆಸ್ಗೆ ಲಾಭನ. ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭವಾಗೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಮೈತ್ರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಕ್ತವೆಂದಿದ್ದಾರೆ. ಏಕಾಂಗಿ ಹೋರಾಟ ಅಂತ ಘೋಷಿಸಿದ್ರು ಮಾಜಿ ಪ್ರಧಾನಿಯವರು. ಆದ್ರೆ ತಂದೆಯ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಲಾಗಿದೆ. ದೋಸ್ತಿ ಫಾರ್ಮುಲಾ ಮುಂದುವರೆಸೋದಕ್ಕೆ ಅಂತಿಮ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ನೋಡಿ, ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ನಿರ್ಧಾರವನ್ನ ತಿಳಿಸಿದ್ರು, ಏಕಾಂಗಿಯಾಗಿ ಹೋರಾಟವನ್ನ ನಡೆಸ್ತೀವಿ ಅಂತ. ಅದರ ಬೆನ್ನಲ್ಲೇ ಈಗ ನಿನ್ನೆ ಒಂದು ಸಭೆಯನ್ನ ನಡೆಸಲಾಯಿತು ಜೆಡಿಎಸ್ನಲ್ಲಿ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ರೂಪುರೇಷೆಗಳನ್ನ ತಯಾರು ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿರ್ಧಾರವನ್ನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೂಪುರೇಷೆಗಳನ್ನ ಸಿದ್ಧಪಡಿಸಲಾಯಿತು. ಆದ್ರೆ ಇದರ ಬೆನ್ನಲ್ಲೇ ವಿಸ್ತೃತ ಚರ್ಚೆಯನ್ನ ನಡೆಸಿದ ನಂತರ ದೋಸ್ತಿ ಫಾರ್ಮುಲವನ್ನ ಮುಂದುವರೆಸೋದಕ್ಕೆ ಅಂತಿಮ ತೀರ್ಮಾನವನ್ನ ಮಾಡಲಾಗಿದೆ. ಯಾಕಾಗಿ ಅಂದ್ರೆ ಇಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಬೇಡ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ಬರ ನಡುವೆ ಜಗಳವಾದ್ರೆ ಇದರ ಲಾಭ ಕಾಂಗ್ರೆಸ್ಗೆ ಹೋಗುತ್ತೆ. ಆ ಲಾಭ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದೋಸ್ತಿಯನ್ನ ಮುಂದುವರೆಸಿಕೊಂಡು ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಕ್ಕೆ
ಜೆಡಿಎಸ್ ದೋಸ್ತಿ ಈಗ ತಂತ್ರವನ್ನ ಮುಂದುವರಿಸೋದಕ್ಕೆ ಮುಂದಾಗ್ತಾ ಇದೆ. ಹಾಗಿದ್ರೆ ದಳಪತಿಯ ಈ ಹಿಂದಿನ ಅಜೆಂಡಾ ಏನಿರಬಹುದು? ಈಗ ದಳಪತಿಯ ಲೆಕ್ಕಾಚಾರವನ್ನ ನೋಡ್ತಾ ಹೋಗೋದಾದ್ರೆ ಅವರ ಲೆಕ್ಕಾಚಾರ ಹೇಗಿದೆ? ಮಹಾರಾಷ್ಟ್ರ ಪಾಲಿಕೆಯ ಚುನಾವಣೆಯ ಮೈತ್ರಿಯ ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಒಂದು ಕಡೆ ಬಿಹಾರ ಚುನಾವಣೆಯಲ್ಲೂ ಕೂಡ ಮೈತ್ರಿಗೆ ಪ್ಲಸ್ ಆಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಡಕು ಮೂಡಬಾರದು. ಒಡಕು ಮೂಡಿದ್ರೆ ಅದು ಕಾಂಗ್ರೆಸ್ಗೆ ಲಾಭವಾಗುತ್ತೆ. ಅದರ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ. ಇನ್ನು ಕಾಂಗ್ರೆಸ್ಗೆ ಲಾಭವಾದ್ರೆ ಕ್ರೆಡಿಟ್ ಅದು ಡಿಕೆ ಶಿವಕುಮಾರ್ ಅವ್ರಿಗೆ ಹೋಗುತ್ತೆ. ಸೊ ಜಿಬಿಎನಲ್ಲಿ ಒಗ್ಗಟ್ಟಿನಿಂದ ಗೆದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಕೂಡ ಆಗುತ್ತೆ. ಹಾಗಾಗಿ ವಾರ್ಡ್ಗಳ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ. ಏಕಾಂಗಿ ಹೋರಾಟದ ನಿಲುವು ಬದಲಿಸಿದ್ರ ದಳಪತಿ. ಮುಂಬೈ ಫಲಿತಾಂಶದ ಬೆನ್ನಲ್ಲೇ ಬದಲಾಯಿತು ಜೆಡಿಎಸ್ನ ರಣತಂತ್ರ. ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಎಂದಿದ್ರು ದೇವೇಗೌಡರು. ಈಗ ಏಕಾಂಗಿ ಹೋರಾಟದ ನಿಲುವನ್ನ ಬದಲಿಸಿದ್ರ ದಳಪತಿ. ಹಾಗಿದ್ರೆ ಏನಾಯ್ತು ಜೆಡಿಎಸ್ ರಣತಂತ್ರ? ಲೋಕಲ್ ಫೈಟ್ ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ದೇವೇಗೌಡರು ಹೇಳಿದ್ರು. ಕುಮಾರಸ್ವಾಮಿ ಅವರು ದಿಢೀರಾಗಿ ಅವರ ನಿಲುವನ್ನ ಬದಲಾಯಿಸಿಬಿಟ್ರ ಅನ್ನುವಂಥದ್ದು. ಒಂದ್ ಕಡೆ ರಿಪಬ್ಲಿಕ್ ಕನ್ನಡದಲ್ಲಿ ಜೆಡಿಎಸ್ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ ಪ್ರತಿಯೊಂದನ್ನ ಕೂಡ ತಿಳಿಸ್ತಾ ಹೋಗ್ತೀವಿ ನಾವು. ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಿಷ್ಟು ರಣತಂತ್ರವನ್ನ ರೂಪಿಸೋದಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಏಕಾಂಗಿಯಾಗಿ ತಾವು ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೇವೇಗೌಡರು ಹೇಳ್ತಾ ಇದ್ರು. ಆದ್ರೆ ಈ ನಿಲುವು ಏನಾಗಿದೆ? ದಳಪತಿಯವರ ಲೆಕ್ಕಾಚಾರವೇ ಬದಲಾಗಿ ಹೋಯ್ತಾ? ಬಿಜೆಪಿ ಜೆಡಿಎಸ್ ದೋಸ್ತಿ ಮುರಿದ್ರೆ ಕಾಂಗ್ರೆಸ್ಗೆ ಲಾಭಾನ. ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭವಾಗೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಮೈತ್ರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಕ್ತವೆಂದಿದ್ದಾರೆ. ಏಕಾಂಗಿ ಹೋರಾಟ ಅಂತ ಘೋಷಿಸಿದ್ರು ಮಾಜಿ ಪ್ರಧಾನಿಯವರು. ಆದ್ರೆ ತಂದೆಯ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಲಾಗಿದೆ. ದೋಸ್ತಿ ಫಾರ್ಮುಲಾ ಮುಂದುವರಿಸೋದಕ್ಕೆ ಅಂತಿಮ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ನೋಡಿ, ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ನಿರ್ಧಾರವನ್ನು ತಿಳಿಸಿದ್ರು. ಏಕಾಂಗಿಯಾಗಿ ಹೋರಾಟವನ್ನು ನಡೆಸ್ತೀವಿ ಅಂತ. ಅದರ ಬೆನ್ನಲ್ಲೇ ಈಗ ನಿನ್ನೆ ಒಂದು ಸಭೆಯನ್ನ ನಡೆಸಲಾಯಿತು ಜೆಡಿಎಸ್ನಲ್ಲಿ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ರೂಪುರೇಷೆಗಳನ್ನ ತಯಾರು ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿರ್ಧಾರವನ್ನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೂಪುರೇಷೆಗಳನ್ನ ಸಿದ್ಧಪಡಿಸಲಾಯಿತು. ಆದ್ರೆ ಇದರ ಬೆನ್ನಲ್ಲೇ ವಿಸ್ತೃತ ಚರ್ಚೆಯನ್ನು ನಡೆಸಿದ ನಂತರ ದೋಸ್ತಿ ಫಾರ್ಮುಲವನ್ನ ಮುಂದುವರಿಸೋದಕ್ಕೆ ಅಂತಿಮ ತೀರ್ಮಾನವನ್ನ ಮಾಡಲಾಗಿದೆ. ಯಾಕಾಗಿ ಅಂದ್ರೆ ಇಲ್ಲಿ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಬೇಡ ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ಬರ ನಡುವೆ ಜಗಳವಾದ್ರೆ ಇದರ ಲಾಭ ಕಾಂಗ್ರೆಸ್ಗೆ ಹೋಗುತ್ತೆ. ಆ ಲಾಭ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದೋಸ್ತಿಯನ್ನ ಮುಂದುವರಿಸಿಕೊಂಡು ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಿರುವಂತದ್ದು ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಜೆಡಿಎಸ್ ದೋಸ್ತಿ ಈಗ ತಂತ್ರವನ್ನ ಮುಂದುವರಿಸೋದಕ್ಕೆ ಮುಂದಾಗ್ತಾ ಇದೆ. ಹಾಗಿದ್ರೆ ದಳಪತಿಯ ಈ ಹಿಂದಿನ ಅಜೆಂಡಾ ಏನಿರಬಹುದು? ಈಗ ದಳಪತಿಯ ಲೆಕ್ಕಾಚಾರವನ್ನ ನೋಡ್ತಾ ಹೋಗೋದಾದ್ರೆ ಅವರ ಲೆಕ್ಕಾಚಾರ ಹೇಗಿದೆ? ಮಹಾರಾಷ್ಟ್ರ ಪಾಲಿಕೆಯ ಚುನಾವಣೆಯ ಮೈತ್ರಿಯ ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಒಂದು ಕಡೆ ಬಿಹಾರ ಚುನಾವಣೆಯಲ್ಲೂ ಕೂಡ ಮೈತ್ರಿಗೆ ಪ್ಲಸ್ ಆಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಡಕು ಮೂಡಬಾರದು. ಒಡಕು ಮೂಡಿದ್ರೆ ಅದು ಕಾಂಗ್ರೆಸ್ಗೆ ಲಾಭವಾಗುತ್ತೆ. ಅದರ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ. ಇನ್ನು ಕಾಂಗ್ರೆಸ್ಗೆ ಲಾಭವಾದ್ರೆ ಕ್ರೆಡಿಟ್ ಅದು ಡಿಕೆ ಶಿವಕುಮಾರ್ ಅವ್ರಿಗೆ ಹೋಗುತ್ತೆ. ಸೊ ಜಿಬಿಎನಲ್ಲಿ ಒಗ್ಗಟ್ಟಿನಿಂದ ಗೆದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಕೂಡ ಆಗುತ್ತೆ. ಹಾಗಾಗಿ ವಾರ್ಡ್ಗಳ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ.